ಎಲ್ಲರಿಗೂ ನಮಸ್ಕಾರ. ನಮ್ಮ 3, 4 ಮತ್ತು 6 ಚಕ್ರ ವಾಹನ ಸಾಲದ ಉತ್ಪನ್ನದ ಬಗ್ಗೆ ತಿಳಿಸಿಕೊಡುವ ಈ ತರಬೇತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಪ್ರಾಡಕ್ಟನ್ನು ನೀವು ಕಾನ್ಫಿಡೆಂಟ್ ಆಗಿ ಹ್ಯಾಂಡಲ್ ಮಾಡೋಕೆ ಬೇಕಾದ ಎಲ್ಲಾ ಮಾಹಿತಿಯನ್ನ ಇಲ್ಲಿ ನಾವು ನೋಡೋಣ. ನಿಮ್ಮ ಸ್ವಂತ ವಾಹನದ ಕನಸು ಈಗ ಇನ್ನಷ್ಟು ಸುಲಭ. ನೋಡಿ, ಈ ಒಂದು ಲೈನ್ ಇದೆಯಲ್ಲ, ಇದು ನಮ್ಮ ಕೆಲಸದ ಸ್ಪಿರಿಟ್ ಅನ್ನೇ ಹೇಳುತ್ತೆ. ನಾವು ಬರೀ ಲೋನ್ ಕೊಡ್ತಾ ಇಲ್ಲ, ನಾವು ಜನರ ಕನಸುಗಳನ್ನ ನನಸು ಮಾಡಕ್ಕೆ ಒಂದು ಭಾಗವಾಗ್ತಾ ಇದೀವಿ. ಸೊ ಇದೇ ಸ್ಪಿರಿಟ್ನಲ್ಲಿ ನಾವು ಮುಂದೆ ಹೋಗೋಣ. ಹಾಗಾದರೆ ಇವತ್ತು ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ನೋಡೋಣ. ಪ್ರಾಡಕ್ಟ್ ಫೀಚರ್ಸ್, ಎಲಿಜಿಬಿಲಿಟಿ ಮತ್ತೆ ಡಾಕ್ಯುಮೆಂಟ್ಸ್, ಲಾಗಿನ್ನಿಂದ ಡಿಸ್ಬರ್ಸ್ಮೆಂಟ್ ತನಕದ ಪ್ರಾಸೆಸ್, ಕಲೆಕ್ಷನ್ ಪ್ರೋಟೋಕಾಲ್ ಮತ್ತೆ ಕೊನೆಗೆ ಲೋನ್ ಕ್ಲೋಷರ್ ಹಾಗೂ ಎನ್ಒಸಿ ಇಶ್ಯೂಯೆನ್ಸ್ ಎಲ್ಲವನ್ನೂ ಒಂದೊಂದಾಗಿ ನೋಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಸೆಕ್ಷನ್ 1 ಪ್ರಾಡಕ್ಟ್ ಫೀಚರ್ಸ್ ಮತ್ತು ಹೈಲೈಟ್ಸ್. ಈ ಲೋನ್ ಪ್ರಾಡಕ್ಟ್ನ ಮುಖ್ಯ ವೈಶಿಷ್ಟ್ಯಗಳು ಏನು? ಇದು ಯಾರಿಗೆ ಅಂತ ಅಂದ್ರೆ ನಮ್ಮ ಡ್ರೈವರ್ಗಳು, ಸಣ್ಣಪುಟ್ಟ ಬಿಸ್ನೆಸ್ ಮಾಡೋರು, ಆಂಟ್ರಪ್ರನರ್ಗಳನ್ನೇ ಗಮನದಲ್ಲಿಟ್ಕೊಂಡು ಡಿಸೈನ್ ಮಾಡಿರೋದು. ಓಕೆ, ಇಲ್ಲಿ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು ಹೊಸ ಗಾಡಿಗೂ ಹಳೇ ಗಾಡಿಗೂ ಇರೋ ವ್ಯತ್ಯಾಸ. ಮುಖ್ಯವಾಗಿ LTV ಅಂದ್ರೆ ಲೋನ್ ಟು ವ್ಯಾಲ್ಯೂ ಮತ್ತೆ ಟೆನರ್ ಅಂದ್ರೆ ಸಾಲದ ಅವಧಿ. ನೋಡಿ, ಹೊಸ ಗಾಡಿಗೆ ಆದ್ರೆ 65ರಿಂದ 70% ಲೋನ್ ಸಿಗುತ್ತೆ, ಮತ್ತೆ 12ರಿಂದ 24 ತಿಂಗಳ ತನಕ ಟೈಮ್ ಇರುತ್ತೆ. ಅದೇ ಯೂಸ್ಡ್ ವೆಹಿಕಲ್ ಆದ್ರೆ LTV ಸ್ವಲ್ಪ ಕಡಿಮೆ, 40ರಿಂದ 50% ಅಷ್ಟೇ, ಮತ್ತೆ ಟೆನರ್ ಕೂಡ 12ರಿಂದ 18 ತಿಂಗಳು ಮಾತ್ರ. ಈಗ ಪ್ರಾಡಕ್ಟ್ನ ಕೆಲವು ಮುಖ್ಯ ಟರ್ಮ್ಸ್ ನೋಡೋಣ. ಇಂಟ್ರೆಸ್ಟ್ ರೇಟ್ ಸ್ಟ್ರೇಟ್ 17% ಫ್ಲಾಟ್, ಪ್ರೊಸೆಸಿಂಗ್ ಫೀ 2%, ಜೊತೆಗೆ GST ಅಪ್ಲೈ ಆಗುತ್ತೆ. ಇನ್ನು ರೀಪೇಮೆಂಟ್ ಕಂಪ್ಲೀಟ್ ಆಗಿ ನ್ಯಾಚ್ ಮೂಲಕನೇ ಆಗಬೇಕು, ಇದು ಮ್ಯಾಂಡೇಟ್ರಿ. ನಾವು ಟಾರ್ಗೆಟ್ ಮಾಡ್ತಿರೋ ವೆಹಿಕಲ್ಸ್ ಅಂದ್ರೆ ಆಟೋ ರಿಕ್ಷಾಗಳು, ಪ್ಯಾಸೆಂಜರ್ ಮತ್ತೆ ಕಾರ್ಗೋ ಗಾಡಿಗಳು. ಸರಿ, ಮುಂದಿನ ಸೆಕ್ಷನ್ಗೆ ಹೋಗೋಣ. ಸೆಕ್ಷನ್ 2 ಎಲಿಜಿಬಿಲಿಟಿ ಮತ್ತು ಬೇಕಾಗಿರುವ ಡಾಕ್ಯುಮೆಂಟ್ಸ್. ಸೊ ಯಾರು ಈ ಲೋನ್ಗೆ ಅಪ್ಲೈ ಮಾಡಬಹುದು ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ಬೇಕು ನೋಡೋಣ. ಯಾವುದೇ ಅಪ್ಲಿಕೇಶನ್ ನೋಡುವಾಗ ನಮ್ಮ ತಲೆಯಲ್ಲಿ ಬರೋ ಮೊದಲನೇ ಪ್ರಶ್ನೆನೇ ಇದು: ಈ ಲೋನ್ಗೆ ಯಾರು ಅಪ್ಲೈ ಮಾಡಬಹುದು? ಇದಕ್ಕೆ ಉತ್ತರ ಇಲ್ಲಿದೆ. ಕೆಲವು ಬೇಸಿಕ್ ಕ್ರೈಟೀರಿಯಾಗಳಿವೆ, ಇವು ತುಂಬಾನೇ ಇಂಪಾರ್ಟೆಂಟ್. ಮೊದಲನೇದಾಗಿ ವಯಸ್ಸು 18ರಿಂದ 55 ವರ್ಷದ ಒಳಗಿರಬೇಕು. ಒಂದು ವೇಳೆ ಅಪ್ಲಿಕೆಂಟ್ ವಯಸ್ಸು 18-25 ಆಗಿದ್ರೆ ಒಬ್ಬ ಅಪ್ಲಿಕೆಂಟ್ ಕಂಪಲ್ಸರಿ ಬೇಕೇ ಬೇಕು. ಎರಡನೇದು, ಅವರ ಕ್ರೆಡಿಟ್ ಹಿಸ್ಟ್ರಿ ಕ್ಲೀನ್ ಆಗಿರಬೇಕು. ಅಂದ್ರೆ ಯಾವುದೇ DPD ಅಂದ್ರೆ ಪೇಮೆಂಟ್ ಡಿಲೇ ಅಥವಾ NPA ರೈಟ್ ಆಫ್ ಹಿಸ್ಟ್ರಿ ಇರಲೇಬಾರ್ದು. ಮತ್ತೆ ಸ್ವಂತ ಮನೆ ಇರಬೇಕು. ಕೆಲವು ಪ್ರೊಫೈಲ್ಗಳಿಗೆ ಬಾಡಿಗೆ ಮನೆ ಕೂಡ ಕನ್ಸಿಡರ್ ಮಾಡಬಹುದು. ಇದೊಂದು ನಾನ್ ನೆಗೋಷಿಯೇಬಲ್ ಪಾಯಿಂಟ್. ಸಿಬಿಲ್ ಸ್ಕೋರ್ ಮಿನಿಮಮ್ 500 ಇರಲೇಬೇಕು. ಅದಕ್ಕಿಂತ 1 ಪಾಯಿಂಟ್ ಕಡಿಮೆ ಇದ್ರೂ ಸಿಸ್ಟಮ್ ಅದನ್ನ ಆಟೋಮ್ಯಾಟಿಕ್ ಆಗಿ ರಿಜೆಕ್ಟ್ ಮಾಡುತ್ತೆ. ಯಾಕಂದ್ರೆ 500ಕ್ಕಿಂತ ಕಡಿಮೆ ಸ್ಕೋರ್ ಅಂದ್ರೆ ಅದು ಹೈ ರಿಸ್ಕ್ ಅಂತ ಅರ್ಥ. ಸೊ ಇದೊಂದು ಹಾರ್ಡ್ ಸ್ಟಾಪ್. ಮತ್ತೊಂದು ಇಂಪಾರ್ಟೆಂಟ್ ನಂಬರ್ ಅಂದ್ರೆ FOIR ಅಂದ್ರೆ ಫಿಕ್ಸ್ಡ್ ಆಬ್ಲಿಗೇಷನ್ ಟು ಇನ್ಕಮ್ ರೇಷಿಯೋ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ತಿಂಗಳಿಗೆ ₹100 ಸಂಪಾದನೆ ಮಾಡಿದ್ರೆ ಅವರ ಎಲ್ಲ EMIಗಳು ಸೇರಿ ₹50ಗಿಂತ ಜಾಸ್ತಿ ಇರಬಾರ್ದು. ಇದು ಅವರ ಲೋನ್ ವಾಪಸ್ ಕಟ್ಟೋ ಕೆಪಾಸಿಟಿಯನ್ನ ತೋರಿಸುತ್ತೆ. ಮ್ಯಾಕ್ಸಿಮಮ್ 50% ಅಷ್ಟೇ. ಓಕೆ, ಈಗ ಡಾಕ್ಯುಮೆಂಟ್ಸ್ ಚೆಕ್ ಲಿಸ್ಟ್ ನೋಡೋಣ. ಪ್ರತಿಯೊಬ್ಬ ಅಪ್ಲಿಕೆಂಟ್ ಹತ್ರನೂ ಇವು ಇರಲೇಬೇಕು. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದು ಬೇಸಿಕ್. ವೋಟರ್ ID ಅಥವಾ ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಇದು ಮ್ಯಾಂಡೇಟರಿ, ಇದು ಇಲ್ಲ ಅಂದ್ರೆ ಆಗೋದೇ ಇಲ್ಲ. 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್, ಅಡ್ರೆಸ್ ಪ್ರೂಫ್ಗಾಗಿ ಎಲೆಕ್ಟ್ರಿಸಿಟಿ ಬಿಲ್ ತರಹದ್ದು, 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಮತ್ತೆ ಒಂದು ವೇಳೆ ಅದು ಯೂಸ್ಡ್ ವೆಹಿಕಲ್ ಆಗಿದ್ರೆ ಆ ಗಾಡಿಯ 4 ಫೋಟೋಗಳು ಬೇಕಾಗುತ್ತೆ. ಸರಿ, ಈಗ ಸೆಕ್ಷನ್ 3 ಅಪ್ಲಿಕೇಶನ್ ಲಾಗಿನ್ ಮಾಡಿದಾಗಿಂದ ಹಿಡಿದು ದುಡ್ಡು ಡಿಸ್ಪರ್ಸ್ ಆಗೋವರೆಗೂ ನಮ್ಮ ಡಿಜಿಟಲ್ ವರ್ಕ್ಫ್ಲೋ ಹೇಗಿರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಈ ಪ್ರೋಸೆಸ್ನ ಪ್ರತಿಯೊಂದು ಸ್ಟೆಪ್ ಕೂಡ ತುಂಬಾ ಮುಖ್ಯ. ಮೊದಲನೇದು ಟ್ರ್ಯಾಕೊಲ್ಯಾಬ್ ಆಪ್ ಮೂಲಕ ಲೀಡ್ ಜನರೇಟ್ ಮಾಡಿ ಲಾಗಿನ್ ಮಾಡೋದು. ಎರಡನೇ ಸ್ಟೆಪ್ ಕಸ್ಟಮರ್ನ ಸಿಬಿಲ್ ಮತ್ತೆ ಎಲಿಜಿಬಿಲಿಟಿ ಚೆಕ್ ಮಾಡೋದು. ಮೂರನೇದು ಫೀಲ್ಡ್ ಇನ್ವೆಸ್ಟಿಗೇಷನ್ ಅಂದ್ರೆ FI ಮತ್ತೆ ಬ್ರಾಂಚ್ ಹೆಡ್ ವೆರಿಫಿಕೇಷನ್ ಅಂದ್ರೆ BHV ಆಗುತ್ತೆ. ನಾಲ್ಕನೇ ಸ್ಟೆಪ್ CPO ಮತ್ತೆ RBH ಇಂದ ಅಪ್ರೂವಲ್ ತಗೋಬೇಕು. ಐದನೇದು ಹೈಪೋಥಿಕೇಷನ್ ಕ್ರಿಯೇಟ್ ಮಾಡಿ ಡಾಕ್ಯುಮೆಂಟ್ ಸೈನ್ ಮಾಡಿಸಿ ENH ರಿಜಿಸ್ಟರ್ ಮಾಡಿಸ್ಬೇಕು. ಆರನೇ ಹಾಗೂ ಕೊನೆಯ ಸ್ಟೆಪ್ NEFT ಮೂಲಕ ಡಿಸ್ಬರ್ಸ್ಮೆಂಟ್. ಈ ಆರ್ಡರ್ ಫಾಲೋ ಮಾಡಿದ್ರೆ ಎಲ್ಲವೂ ಸ್ಮೂತ್ ಆಗಿ ಆಗುತ್ತೆ. ಓಕೆ, ಲೋನ್ ಡಿಸ್ಬರ್ಸ್ ಆಯ್ತು ಅಂದ್ಮೇಲೆ ನಮ್ಮ ಕೆಲ್ಸ ಮುಗೀತು ಅಂತಲ್ಲ, ನಿಜವಾದ ಕೆಲ್ಸ ಶುರುವಾಗೋದೇ ಇಲ್ಲಿಂದ. ಸೆಕ್ಷನ್ 4 ದ ಕಲೆಕ್ಷನ್ ಪ್ರೋಟೋಕಾಲ್. ಇದು ತುಂಬಾನೇ ಕ್ರಿಟಿಕಲ್. ಮೊದಲಿಗೆ ಒಂದು ಬೇಸಿಕ್ ಪಾಯಿಂಟ್. ನಮ್ಮ ಎಲ್ಲ ವೆಹಿಕಲ್ ಲೋನ್ಗಳ EMI ಡ್ಯೂ ಡೇಟ್ಸ್ ಪ್ರತಿ ತಿಂಗಳ 5ನೇ ಮತ್ತು 10ನೇ ತಾರೀಕು.
ಇದನ್ನ ಮರಿಬಾರ್ದು. ಗಮನಿಸಿ, ಒಂದು ವೇಳೆ ಈ ಮ್ಯಾಚ್ ಏನಾದ್ರೂ ಬೌನ್ಸ್ ಆದ್ರೆ ತಕ್ಷಣಕ್ಕೆ ₹300 ಚಾರ್ಜ್ ಅಪ್ಲೈ ಆಗುತ್ತೆ. ಇದನ್ನ ಕಸ್ಟಮರ್ಗೆ ಮೊದಲೇ ತಿಳಿಸೋದು ಒಳ್ಳೇದು. ಒಬ್ಬ ಕಸ್ಟಮರ್ ಪೇಮೆಂಟ್ ಮಿಸ್ ಮಾಡಿದ್ರೆ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಕ್ಲಿಯರ್ ಪ್ರೊಸೀಜರ್ ಇದೆ. ಡ್ಯೂ ಡೇಟ್ಗಿಂತ 3-4 ದಿನ ಮುಂಚೆ ಒಂದು ಆಟೋಮೇಟೆಡ್ SMS ಹೋಗುತ್ತೆ. ಡ್ಯೂ ಡೇಟ್ಗಿಂತ 3 ದಿನ ಮುಂಚೆ ನಮ್ಮ NLPL ಟೀಮ್ ಫಾಲೋ ಅಪ್ ಕಾಲ್ಸ್ ಶುರು ಮಾಡುತ್ತೆ. 1 EMI ಓವರ್ಡ್ಯೂ ಆದ್ರೆ ಮನೆಗೆ ವಿಸಿಟ್ ಮಾಡಲೇಬೇಕು. 2-3 EMI ಓವರ್ಡ್ಯೂ ಆದ್ರೆ ಅಫಿಷಿಯಲ್ ಓವರ್ಡ್ಯೂ ನೋಟಿಸ್ ಕಳಿಸ್ತೀವಿ. 3ಕ್ಕಿಂತ ಜಾಸ್ತಿ EMI ಓವರ್ಡ್ಯೂ ಆದ್ರೆ ಗಾಡಿ ಸೀಸ್ ಮಾಡೋಕೆ ರೀಪೊಸಿಷನ್ ನೋಟಿಸ್ ಇಶ್ಯೂ ಆಗುತ್ತೆ. ಈ ಸ್ಟೆಪ್ಸ್ ಫಾಲೋ ಮಾಡೋದು ಕಡ್ಡಾಯ. ಈಗ ನಮ್ಮ ಲೋನ್ ಲೈಫ್ ಸೈಕಲ್ನ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸೆಕ್ಷನ್ 5 ಲೋನ್ ಕ್ಲೋಷರ್ ಮತ್ತು NOC ಇಶ್ಯೂಯನ್ಸ್ ಅಂದ್ರೆ ಸಾಲ ಮುಗಿಸಿ ನಿರಾಕ್ಷೇಪಣಾ ಪತ್ರ ಕೊಡೋದು. ಕಸ್ಟಮರ್ ಲೋನ್ ಕ್ಲೋಸ್ ಮಾಡ್ತೀನಿ ಅಂದಾಗ ನಾವು ಕೆಲವು ರೂಲ್ಸನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಅವರು ಲೋನ್ ಟೆನರ್ ಮಧ್ಯದಲ್ಲಿ ಯಾವಾಗ ಬೇಕಾದ್ರೂ ಕ್ಲೋಸ್ ಮಾಡ್ಬೋದು. ಪೇಮೆಂಟನ್ನ ಬ್ರಾಂಚ್ ಆಫೀಸಿನಲ್ಲಿ ಮಾತ್ರನೇ ಮಾಡಬೇಕು. ಮುಖ್ಯವಾಗಿ ಕ್ಯಾಶ್ ಪೇಮೆಂಟ್ಸನ್ನ ಕ್ಲೋಷರ್ಗೆ ಆಕ್ಸೆಪ್ಟ್ ಮಾಡೋ ಹಾಗಿಲ್ಲ. ಒಮ್ಮೆ ಕ್ಲೋಸ್ ಆದ್ಮೇಲೆ ಅವರ RC ಬುಕ್ ಮತ್ತೆ ಗಾಡಿಯ ಕೀಗಳನ್ನ ವಾಪಸ್ ಕೊಡ್ಬೇಕು. ಇಲ್ಲೊಂದು ಮುಖ್ಯವಾದ ಪಾಯಿಂಟ್. ಯಾರಾದ್ರೂ ಲೋನ್ ಅವಧಿ ಮುಗಿಯೋ ಮೊದಲೇ ಕ್ಲೋಸ್ ಮಾಡಿದ್ರೆ, ಅಂದ್ರೆ ಪ್ರೀ ಕ್ಲೋಷರ್ ಮಾಡಿದ್ರೆ, ಆಗ ಬಾಕಿ ಇರೋ ಅಸಲು ಅಂದ್ರೆ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಮೇಲೆ 3% ಜೊತೆಗೆ GST ಚಾರ್ಜ್ ಆಗುತ್ತೆ. ಮತ್ತೆ ನಮ್ ಕಡೆಯಿಂದ ಒಂದು ಕಮಿಟ್ಮೆಂಟ್. ಲೋನ್ ಕ್ಲೋಸ್ ಆದ 20 ವರ್ಕಿಂಗ್ ಡೇಸ್ ಒಳಗೆ ನಾವು ಕಸ್ಟಮರ್ಗೆ NOC ಅಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಲೇಬೇಕು. ಇದು ನಮ್ಮ ಜವಾಬ್ದಾರಿ. ಕೊನೆಯದಾಗಿ ಇದನ್ನ ಯಾವಾಗಲೂ ನೆನಪಿನಲ್ಲಿಡಿ. ನಿಮ್ಮ ವಾಹನ, ನಿಮ್ಮ ಉದ್ಯಮ, ನಿಮ್ಮ ಭವಿಷ್ಯ. ನಾವು ಮಾಡೋ ಈ ಕೆಲಸ ಕೇವಲ ಅಂಕಿ ಸಂಖ್ಯೆಗಳಲ್ಲ. ನಾವು ಕೊಡುವ ಪ್ರತಿಯೊಂದು ಲೋನ್ ಕೂಡ ಒಬ್ಬ ವ್ಯಕ್ತಿಯ ಜೀವನಕ್ಕೆ, ಅವರ ಉದ್ಯಮಕ್ಕೆ, ಅವರ ಭವಿಷ್ಯಕ್ಕೆ ಸಹಾಯ ಮಾಡುತ್ತೆ. ಸೊ ನಮ್ಮ ಕೆಲ್ಸಕ್ಕೆ ಆ ದೊಡ್ಡ ಅರ್ಥವಿದೆ. ಹೆಚ್ಚಿನ ಮಾಹಿತಿಗಾಗಿ ಕಸ್ಟಮರ್ಗಳನ್ನ ಅವರ ಹತ್ತಿರದ ಬ್ರಾಂಚ್ಗೆ ಕಳಿಸಬಹುದು. ಈ ತರಬೇತಿಯಲ್ಲಿ ಕೊಟ್ಟ ಮಾಹಿತಿ ನಿಮ್ಗೆಲ್ಲ ನಮ್ಮ ವೆಹಿಕಲ್ ಲೋನ್ ಪ್ರಾಡಕ್ಟ್ ಅನ್ನ ಕಾನ್ಫಿಡೆಂಟ್ ಆಗಿ ಮ್ಯಾನೇಜ್ ಮಾಡೋಕೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀವಿ. ಧನ್ಯವಾದಗಳು.